ಹೇಳ್ರಿ ನಿಂಬೆ ಪಡದ ಬಗ್ಗೆ. ಈಗ ನಿಂಬೆ ಗಿಡದ ಮಾಹಿತಿ ಸಲುವಾಗಿ ರೀ. ನಿಂಬೆ ಗಿಡ ಇದು 5 ವರ್ಷದ ಗಿಡ ರೀ ನಮ್ದು. 5 ವರ್ಷದ ಗಿಡ ನಾವು ಗಿಡ ಹಚ್ಚಿ 5 ವರ್ಷ ಆಯ್ತು. ಇದು 5 ವರ್ಷನಾಗ ಇದಕ್ಕ ಒಮ್ಮನು ಅಡ್ಡಿಲ್ಲ, ಮಡಿ ಮಾಡಿಲ್ಲ, ಏನೂ ಮಾಡಿಲ್ಲ. ಹಿಂಗ್ ಉಳ್ದಾವ್ ಗಿಡ. ಬಡ್ಡಿ ನೋಡ್ರಿ ನೆಲ ಹಿಂಗ್ ಉಳ್ದೈತಿ. ಅದಕ್ಕ ಹಿಂಗ ಉಳಿದ್ರ ನಾವು ತಿಪ್ಪಿ ಗೊಬ್ಬರ ಹಾಕಿದೀವಿ ಅಂದ್ರ ಮಳೆ ಬಂದು ನೀರ್ ನಿಂತು ಎಲ್ಲಾ ತಿಪ್ಪಿ ಗೊಬ್ಬರ ತೇಲಿ ಹೋಗ್ತದ. ಅದು ಹೋಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಅದು ಎಲ್ಲಾ ಈಗ ಲೇಬರ್ ತಗೊಂಡು ಹಿಂಗ ಹಾಡಿ ಹಿಂಗ್ ಮಡಿ ಮಾಡ್ಸಾಕತ್ತೀವಿ. ಗೊಬ್ಬರ ಹಾಕ್ತೀರ? ಈಗ ಇದ್ರೊಳಗ 60 kg ತಿಪ್ಪಿ ಗೊಬ್ಬರ ಹಾಕ್ತೇನ್ರಿ. ಪ್ರತಿಯೊಂದು ಗಿಡಕ್ಕೆ 60 kg. 60 kg ಅಂದ್ರೆ ಎಷ್ಟು ಪುಟ್ಟಿ ಹಾಕೈತ್ರಿ ಅದು 15 kg ಕ್ಯಾರೆಟ್ ಅವಲ್ರಿ. 6 ಕ್ಯಾರೆಟ್ ಹಾಕ್ತಿವ್ರಿ. 15 kg 6 ಕ್ಯಾರೆಟ್. 6 ಕ್ಯಾರೆಟ್ ಹಾಕಿದಾಗ ಒಂದು 60 ಕಿಲೋ ಆಗ್ತದ ನಮ್ಮಲ್ಲಿ ಇದ್ರಾಗ. ಈ ಟೈಪ್ ಎಲ್ಲಾ 1400 ಗಿಡನು ಈ ಟೈಪ್ ಮಡಿ ಮಾಡಾಕತ್ತೀವಿ. 1400 ಗಿಡ ಅದಾವ, ಅವು ಈ ಟೈಪ್ ಮಡಿ ಮಾಡಾಕತ್ತೀವಿ. ಈಗ ಹಿಂಗ್ ಲೇಬರ್ಗಳು ಹಿಂಗ್ ಮಾಡ್ತಾರೆ ಎಲ್ಲಾ ಕೆಲಸ ತಗೋರಿ ಅವ್ರದೆಲ್ಲ. ಈಗ ಎಲ್ಲಾರು ಈಗ ಬಂದು ಹಿಂಗ ಗಿಡಕ್ಕ ಕಟ್ಟಿಗೆ ಕೊಡ್ತಾರೆ, ಗಿಡ ಅಂತ ಮಾಡ್ತಾರ. ಮಾಡಿ ನೋಡ್ರಿ ನೀವು ಕೆಲಸ ಚಲೋ ಮಾಡ್ರಿ. ಹಿಂಗ್ ಮಾಡಿ ತಮ್ ಕೆಲಸ ತಾವು ಇದು ಮಾಡ್ತಾರ. ಮಡಿ ಕಟ್ಟಿ ಆದ್ರು ಅಂದ್ರೆ ಅಲ್ಲಿಂದ ಮುಂದೆ ಟ್ರ್ಯಾಕ್ಟರ್ಲೆ ಈಗ ನೋಡ್ರಿ ಈಗ ಹಿಂಗ ಹಾಡ್ತಾರ. ಹಿಂಗ್ ಮಡಿ ತಮ್ಗೆ ಇದು ಬರಪ್ಲೆ ಹಿಂಗಿದು ಮಾಡ್ತಾರ, ಗಿಡಗಳ ಅಂತ ಮಾಡ್ತಾರ. ಈಗ ಮನೆಯವರು ಇರ್ಲಿ ಬಿಡ್ಲಿ, ಮನೆಯವ್ರೇನ್ ಸಂಬಂಧ ಇಲ್ಲ ರೀ. ಅವ್ರ ಕೆಲಸ ಮಾಡ್ತಾರ. ಅವರೇ ನಮ್ ಮನೆಯವ್ರಿ. ನಮ್ ಮನೆಯವ್ರ ಇದ್ದಂಗೆ ಅವ್ರು ಬಂದು ನಾವು ತೋರಿಸಿ ಏನಾದ್ರು ಹೊಸ ಪ್ಲಾನ್ ಇದ್ರೆ ಹೇಳಿ ಹೋಗ್ಯಾವ ನಾವು ಅಷ್ಟ. ಎಲ್ಲ ತಮ್ಮ ಬಲೆ ಮಾಡಿ ತಾವೇ ಬಿಟ್ಟು ಹೋಗ್ತಾರ, ತಾವೇ ಬರ್ತಾರ. ನಾವ್ ಇದ್ರೇನು ಇರ್ಲಿಲ್ಲ ಅಂದ್ರೇನು ನಮ್ ಮನಿ ಮಕ್ಳು ಇದ್ದಂಗೆ ಅವ್ರೇನು ಎರಡನೇ ಮಾತಲ್ಲಿ. ಈಗ ನಾವೇನ್ ಅರ್ಥವ್ರಿ 7 ಮಂದಿ ಇದ್ದೀವಲ್ಲ, ಅದ್ರ ಜೋಡಿ ಅವ್ರು ನಮ್ಗೆ ಅರ್ಥ ಮಾಡೋದು. ಆ ತೋಟದಾಗ ಕೆಲಸ ಮಾಡೋರು ಹಂಗೆ ಮಾಡ್ತಾರ, ಇಲ್ಲಿ ಮಾಡೋರು ಹಂಗೆ ಮಾಡ್ತಾರ. ಅವ್ರು ನಾವು ಆಳ್ ಮನುಷ್ಯರು ನಾವ್ ನೋಡ್ಕೊಳಂಗಿಲ್ಲ. ನೀವೇ ಮಾಡ್ರಿ, ಎಲ್ಲ ನಿಮ್ ಕೈ ಎಲ್ಲ ನಿಮ್ಗೆ ಎಲ್ಲ ಅಂತ ಹೇಳ್ತೀವಿ ನಾವು. ಹಿಂಗ್ ಮಾಡ್ತಾರ ನೋಡ್ರಿ. ಹಿಂಗೆಲ್ಲ ಹಿಂಗ ಆಡ್ತಾರಿ. ಸ್ವಲ್ಪ ಹಿಂದಕ್ ತಗೋಣ ಏನಾದ್ರು ತುಸು ಇಲ್ಲಿಗೆ ಬರೋದು. ಹಿಂಗ್ ತೊಂದ್ಕಿಂದ್ರೆ ಈಗ ಇದು ಈ ಕಟ್ಗಿ ತಗ ಬಿಟ್ಟಿವ ಅಂದ್ರ ಈಗ ಇಲ್ಲಿ ನೋಡ್ರಿ, ಈ ಕೆನೋಪಿ ಏನ್ ಹೊರಗೆ ಬಂದೈತಲ್ರಿ, ಈ ಕೆನೋಪಿ ಬಂದಲ್ಲೇ ಇದ್ರದ್ದು ಬಾಯಿ ಐತಿ ತಿನ್ನಾಕ. ಇದ್ರದ್ದು ತಾಯಿ ಬೇಗನ ಅಂತ ಏನದಲ್ಲ, ಕೊಂಕಣ ಬೇಗ ಅಂತೀವಲ್ಲ, ಅದು ಎಲ್ಲ ಇಲ್ಲಿ ಅದ. ಅಲ್ಲಿ ಬಡ್ಡಿಗೆ ಏನಿಲ್ಲ. ಈಗ ನಾವ್ ಹೆಂಗ್ ನಿಂತೀವಿ ಮನುಷ್ಯ ನಿತ್ರ ನಮ್ಮ ಭಾರ ಹಿಡಿಯಕ್ ಕಾಲವ, ಅದ್ರಲ್ಲಿ ತಿನ್ನಾಕ್ ಬಾಯಿ ನೆಲೆ ಅದಲ್ಲ, ಹಂಗ್ ತಿನ್ನಾಕ್ ಬಾಯಿ ಅದ್ರದ್ದು ಇಲ್ಲೇ ಐತಿ. ಇಲ್ಲಿ ಈಗ ಏನು ತಪ್ಪಲ ಐತಲ್ರಿ, ಈ ಕೆನೋಪಿ ಹೊರಗಿನ ಬಾಜುನೇ ಇರ್ತೈತೆ. ಕೆನೋಪಿ ಹೊರಗಿನ ಬಾಜುನೇ ಮಡಿ ಮಾಡ್ತೀವಿ ನಾವು. ಹೊರಗಿನ ಬಾಜುನೇ ಮಡಿ ಮಾಡಿ ಅದು ಇದ್ರ ಬೋದಿನ ಗಾಜು ಖಾತಾ ಆಗಿದ್ವಿ ಅಂದ್ರೆ ಅದು ತಿನ್ನಾಕ ಇಲ್ಲೇ ಇದು ಇರ್ತಾವ. ಅದು ಬಾಟಿ ಹಿಡ್ಕೊಂಡ್ ನಿಂದ್ರಾಕ ಅಷ್ಟೇ, ಅದ್ರದ್ದೇನು ಕೆಲ್ಸ ಇಲ್ರಿ. ನಾವ್ ಬಡ್ಡಿ ನೀರ್ ಬಿಡುದು, ಬಡ್ಡಿ ಖಾತಾ ಹಾಕುದು ಏನಿಲ್ಲ ನಮ್ದು. ನಾವ್ ಏನಿದ್ರು ಕೆನೋಪಿ ಏನ್ ಬರ್ತಲ್ಲ ಅದ್ರ ಮಟ್ಟನೇ ಮಾಡ್ತೀವಿ ನೋಡ್ರಿ. ಈ ಟೈಪ್ ಈಗ ಎಲ್ಲಾ ಕಾಯಿ ಖಾಲಿ ಮಾಡಿ ಬಿಡ್ದಾನು ಮಾಡಿ ಈ ಟೈಪ್ ಮಾಡಾಕತ್ತೀವಿ. ಇವೆಲ್ಲ 5 ವರ್ಷದ ಗಿಡ ಅದಾವ್ರಿ. ಇವು 5 ವರ್ಷದ ಗಿಡ ರೀ. ಇವು 600-700 ಗಿಡ ಅದಾವ್ರಿ ಸದ್ಯ. ಇದು ಒಂದು ಪ್ಲಾಟ್ನಾಗ. ಇದು ಈ ಟೀಮ್ ಇಲ್ಲಿ ಕೆಲಸ ಮಾಡಾಕತ್ತಾರಿ. ಇನ್ನ ಒಂದ್ ಟೀಮ್ ಅಲ್ಲಿ 8 ವರ್ಷದ ಗಿಡ ಅದಾವ, ಅಲ್ಲಿ ಅವ್ರ ಕೆಲಸ ಮಾಡಾಕತ್ತಾರ. ಅದನ್ನು ತೋರಿಸ್ತೀನಿ ಮುಂದ್ ನೋಡಾಕತ್ರಿ. ಈಗ ಈ ತರ ಪ್ರತಿ ವರ್ಷ ಮಾಡ್ಬೇಕೇನ್ರಿ? ಇಲ್ರಿ, ನಾವು 5 ವರ್ಷನಾಗ ಈ ಸಾರಿ ಮಾಡ್ಲಾಕತ್ತೀವಿ. ಈಗ ಅವು 8 ವರ್ಷನಾಗ ಈ ಸಾರಿ ಮಾಡ್ಲಾಕತ್ತೀವಿ. ಈಗ ಗಿಡ ಹಚ್ಚಿಂದೆ ಇದೇ ಫಸ್ಟ್ ರೀ. ಮೊದಲ ಸುಮ್ಮ ನೀರ್ನಿಂದ ಸಮ ನಿಂಗ್ ಕುಂಡಾಳಿ ಹಂಗ್ ಮಾಡ್ತಿದ್ದೇವ, ಅದನ್ನು ಮಾಡೋದಾಗಿಲ್ಲ, ಹೊರಗಿನ ಹುಲ್ ತೆಗಿಯೋದಾಗಿಲ್ಲ ಇವ್ರಿಗೆ. ಅದಕ್ಕೆ ಈ ಸಾರಿ ಎಲ್ಲಾ ಕೆಲ್ಸ ಬಿಡದಪ್ಪ, ಇದು ಮಾಡೋಣ ಅಂತ ಹೇಳಿ ಹಚ್ಕಿಂದ ಈಗ ಹಿಂಗ್ ಮಾಡಾಕತ್ತೀರಿ ನೋಡ್ರಿ. ಏನು ಮಾಡ್ಲಾರ್ಕಿನ ಮೊದಲ ಹಿಂಗೈತಿ, ಈಗ ಮಾಡಿರ್ಬೇಕ ಹಂಗ ಆಗ್ತದ. ಮಂದಿ ಬೆಳಸಾರ 10 ವರ್ಷದ ಗಿಡ ಏನಾವ್ರಿ, ಆ ಟೈಪ್ ನಮ್ದು 5 ವರ್ಷದ ಗಿಡ ಬರ್ತೈತಿ. ಸ್ವಲ್ಪ ಮಾಡೋ ಮೆಥಡ್ ಮ್ಯಾಲ ಮತ್ತ ರಾಸಾಯನಿಕ ಮಾಡೋದ್ರಿಂದ ಕುಂಠಿತ ಬೀಳ್ತಾರ ಗಿಡ, ಒಮ್ಮೆ ಏರ್ತಾ ಆಗ್ತದ. ರಾಸಾಯನಿಕ ಮುಕ್ತ ಮಾಡಿದ್ರಿ ಅಂದ್ರ ಬಲಾಢ್ಯ ಗಿಡ. ಈಗ 20 ಫುಟ್ ಯಾಕೆ ಹಚ್ಚಿವಪ್ಪ, ಇವು 30 ಫುಟ್ ಹಚ್ಬೇಕು ಅನ್ನಂಗ ಅನ್ಸಲ್ಗತ್ತದ. ಈಗ ಕೂಡ ನೋಡ್ರಿ ಈಗ ಹೆಂಗ ಅಡ್ಡಾಡೋದು. ಈಗ ಇದು 5 ವರ್ಷನಾಗ ಗಿಡ ಹಿಂಗ್ ತಿರ್ಗಾಡಕ್ ಬರಲ್ಲ, ಹಿಂಗ್ ಕೂಡ್ಯಾವೆಲ್ಲ ಮುಂದ ತಿರ್ಗಾಡಕ್ ಸಮಸ್ಯೆ. ಒಂದ್ ಕನಿಷ್ಠ ನನ್ನ ಅಂದಾಗ 24 ಫುಟ್ ಹಚ್ಬೇಕು ಅಂತ ಅನಸ್ತದ. 24 ಫುಟ್. ಹಾನ್ರಿ.
ಹಾ ಹಾ ಅಂದ್ರೆ ಮತ್ತೊಂದು 10 ವರ್ಷಿಗೆ ಗಿಡ ಕೂಡ್ತಾವ. ಈಗ ಬೇರೆದವ್ರು ಮಾಡುದು ನೀವು ಮಾಡುದು ಬಾಡಿ ಹಿಂದಕ್ಕೆ ನಾವು ಹಾ 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 ಗುಂಬ್ ಅಡ್ಡಿ ಅಗತಿ ಮಾಡ್ತಿದ್ವು, ಹಾ ಹಾ ರೀ 10 ಬಿಟ್ಟು ಗೊಬ್ಬರ ಹಾಕ್ತಿದ್ವು. ಹಾ ಹಾ ಮಡಿ ತುಂಬಾ ನೀರ್ ಕಟ್ತಿದ್ರ ಆಗ. ನಾವು ಮಡಿ ತುಂಬಾ ಎಂದೂ ನೀರೇ ಕಟ್ಟೇ ಇಲ್ಲ. ಹಾ ಹಾ ರೀ ಸುಮ್ ಅಟ್ಟೆ ಜೀವ ಇರಂಗಿ ರೌಂಡ್ ಬೋರಿಗೆ ಬಂದ್ರೆ ಸಾಕು ನಮಗ. ತಾನೇ ಬರುತ್ತದ. ನಿಂಬೆ ನೀರು ಬಾಳ್ ಬೇಕಾಗಿಲ್ಲ. ಸುಮ್ ನಿಂಬೆ ನೀರು ದ್ರಾಕ್ಷಿಗೆ ನಿಂಬೆ ಗಿಡಕ್ಕೆ ಬಹಳ ವ್ಯತ್ಯಾಸ ಐತ್ರಿ ನೀರಿನೊಳಗೆ. ಹಾ 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 ರೀ ದ್ರಾಕ್ಷಿಗೆ ನಿಂಬೆ ಗಿಡಕ್ಕೆ ಬಹಳ ವ್ಯತ್ಯಾಸ ನೀರಿನೊಳಗೆ. ನೋಡ್ರಿ ಈಗ ಇದು ಈಗ ಈ ಗಿಡ ಹಿಂಗ್ ಕೂಡ್ಯಾವ, ಈಗ ಮುಂದೆ ಹೆಂಗ್ ಮಾಡೋದು ಇದಕ್ಕೆ? ಅದ್ರಾಗ ಈ ಸದ್ ಹಿಂಗ್ ಮಾಡಿ ಈಗ ಚಲೋ ಹೊತ್ನಾಗ ತಿಪ್ಪಿಕತ್ ಆದ್ರೆ ಮುಂದಿನ ವರ್ಷ ಹೊಲ್ದಾಗ ಯಾರು ಆಯ್ಲಕ್ಕೆ ಬರಲ್ಲ. ಈಗ ನಿಂಬಿ ತೋಟ ಮಾಡ್ಬೇಕಂದ್ರಿ ಎಂತ ಭೂಮಿ ಇರ್ಬೇಕ್ರಿ ಅವ್ರಿಗೆ? ಸೌಳ ಜವಳ ಬಿಟ್ಟು ಎಲ್ಲಾ ಜಮೀನಿಗೆ ಬರ್ತೈತಿ. ಕರಿ ಜಮೀನು, ಇದು ಕರಿ ಮಣ್ಣು ಐತಿ ಪ್ಯೂರ್. ಇದು ಪ್ಯೂರ್ ಕರಿ ಎರಿ ಜಮೀನ್ ಅಂತ ಕರಿ ಮಣ್ಣು ಐತಿ. ಬ್ಲಾಕ್ ಕಾಟನ್ ಸಾಯಿಲ್ ಹತ್ತೇವಲ್ಲ ಅಂತದೈತ್ರಿ. ನೀರ್ ಬಿಟ್ಟು ಕುಡಿ ಬಿಡ್ತೈತಿ ಎಲ್ಲ. ಭೂಮಿ ಒಳಗ ನೀರ್ ನಿಂದ್ರಬಾರ್ದು. ನಿಂಬೆ ಗಿಡಕ್ಕೆ ನೀರ್ ನಿಂದ್ರಬಾರ್ದು. ನೀರ್ ಈ ಮಡ್ಯಾಗ ನೀರ್ ಬಿಟ್ರಿ ಅಂದ್ರ 2 ತಾಸು ಬಿಟ್ಟು ಬಂದ್ರ ಅದ್ರಾಗ ನೀರ್ ಬಿಟ್ಟಾಗ ನನಂಗ ಕುಡಿತಿರ್ಬೇಕು ಅದು ಭೂಮಿ. ಯಾವಾಗಲೂ ಮಣ್ಣಿನೊಳಗೆ ಹಿಂಗತಿರ್ಬೇಕು. ಹಿಂಗುವಂತ ಮಣ್ಣು ಎಂತದೇ ಮಣ್ಣು ಇರ್ಲಿ ಅದ್ರೊಳಗ ಒಟ್ಟ ಹತ್ತದ. ಈ ಜವಳ ಒಂದೇ ಅದಕ್ಕೆ ನಡೆಯಂಗಿಲ್ಲ. ನಿಂಬೆ ಗಿಡಕ್ಕೆ ಬೆಳಗ್ಗೆ ತಣ್ಣಿ ಹೊಡ್ದಂಗ ಆಗ್ತೈತ್ರಿ. ಹಿಂಗ ಇದ್ರದ್ದು ಮಾಡಿದ್ರೆ ಏನು ಇದು ಇಲ್ಲ. ಈಗ ಈ ತರ ಗಿಡ ಬೆಳಿಬೇಕಂದ್ರ ಇನ್ನ ಅದಕ್ಕ ವ್ಯವಸ್ಥಾದೊಳಗ ವ್ಯತ್ಯಾಸ ಆಕೈತು. ಹೌದು, ವ್ಯವಸ್ಥೆ ಒಳಗೆ ಈಗ ಎಲ್ಲಾರು ಹಿಂಗ ಬೆಳೆದಿರಂಗಿಲ್ರಿ ಗಿಡ. ಈಗ ನಾವೇನತ್ತೀವಿ, ನಿಂಬೆ ಗಿಡ ಹಚ್ಬೇಕು ಅಂದ್ರ ಮೊದಲ್ ಮನ್ಯಾಗ ಒಂದ್ 4 ಆಕಳ ಕಟ್ಬೇಕು. ಮೊದಲ್ 4 ಆಕಳ ಕಟ್ಟಿ 4 ಆಕಳ ಕಾಲಾಗ ಮಲ್ಚಿಂಗ್ ಮಾಡಿ ಮೊದಲ್ ತಿಪ್ಪಿ ಗೊಬ್ಬರ ತಯಾರು ಮಾಡ್ಕೋಬೇಕು. ಆಮೇಲೆ ದಿನ ಅದ್ರ ಗೋಮೂತ್ರ ಹಿಡಿತಿರ್ಬೇಕು. ಮುಂಜಾನೆ ಚಂತಂದು ಗೊಬ್ಬರದಾಗ ಹೋಗಲಕ್ಕ ಮುಂಜಾನೆ ನಸಿನ 4 ಗಂಟೆಗೆ ಚಂದಿ ಮಣಿ ಮೇವಾಗನ ಬಡ್ಡೆ ಮಲ್ಚಿಂಗ್ ಮಾಡೋಣ ಕೂತಿರ್ತಾವ. 4 ಗಂಟೆಗೆ ನಾವು ಲೈಟ್ ಹಚ್ಚಿ ಅದ್ರ ಗಿಡ ಬೆಲೆ ಆಕಳ ಬೆಲೆ ಬಂದಿವಿ ಅಂದ್ರ ಅದು ಎದ್ ನಿಂದಿರ್ತೈತಿ. ಎದ್ ನಿಂತು ಎಂಡಿ ಇಕ್ತಾರ, ಎಂಡಿಕ್ಕಿನ ಉಚ್ಚಿ ಹೋಯ್ತಲ್ಲ ಆ ಎಳೆ ಗಿಡದಿಂದ 1.5 ಲೀಟರ್ 2 ಲೀಟರ್ ಉಚ್ಚಿ ಸಿಗ್ತಾವ. ಅಂತ ನಮ್ಮ ಒಂದು 15-20 ದನ ಅದಾವ. ಒಂದ್ 30 ಲೀಟರ್ ಉಚ್ಚಿ ಸಿಗ್ತಾವ ದಿನ. ಆ ಉಚ್ಚಿ ತಂದು ಪೆಟ್ರೋಲ್ ಪಂಪ್ನಾಗ ಹಾಕಿ 20 ಲೀಟರ್ ನೀರಿಗೆ 1 ಲೀಟರ್ ಉಚ್ಚಿ ಹಾಕಿ ಹಿಂಗ್ ಹೊಡೆದ್ರಿ ಅಂದ್ರ ಗಿಡ ಏಸು ಮುಳ್ಳ ಹಸು ಕಣ್ಣಿಗೆ ಒಂದ್ ಸಿಗ್ತಾವ. ಅಂದ್ರ ಅದೇ ದೊಡ್ಡ ಟಾನಿಕ್ ರೀ ಗೋಮೂತ್ರ. ಈಗ ಅಂಗಡಿಯಾಗ ಹೋಗುದ ಅದು ಏನು ಬೇಡ. ಹೂ ಬಿಡಿಸ್ಬೇಕಂದ್ರೆ ನಿಮ್ ಕೈಯಾಗ್ಯದ, ಹೂ ಹೋಗಿಸ್ಬೇಕಂದ್ರೆ ನಿಮ್ ಕೈಯಾಗೈತಿ. ಇಲ್ಲೇ ವ್ಯತ್ಯಾಸದಾಗೆ ಅದ. ಎಲ್ಲಾ ಸಾಯೋದಾಗೆ ಅದ್ರಿ. ಹಾಗಾಗಿ ಈಗ ಅಲ್ಲಿಂದ ನಾವೇನ್ ಮಾಡ್ತೀವಿ, ಜೀವಾಮೃತ ತಯಾರು ಮಾಡ್ತೀವಿ. ಇದು ಗಿಡ ಬಾಳ ಹೂ ಬಿಡಿಸ್ಬೇಕಾಗ್ಯದ ಅಂದ್ರೆ ನೀರ್ ಕಡಿಮೆ ಮಾಡ್ತೀವಿ. ಅದಕ್ಕೆ ನೀರ್ ಕಡಿಮೆ ಮಾಡಿ ಇನ್ನೊಂದ್ ತುಸು ನೀರ್ ಗಿಡ ನಲಗದಲ್ಲ ಆಮೇಲೆ ನೀರ್ ಚಾಲು ಮಾಡ್ತೀವಿ. ನೀರ್ ಚಾಲು ಮಾಡಿದಾಗ 1 5 ಲೀಟರ್ ಜೀವಾಮೃತ ಬಿಟ್ಟು ಬಿಡ್ತೀವಿ. ಅದಕ್ಕೆ 1 ಗಿಡಕ್ಕೆ 5 ಲೀಟರ್ ಜೀವಾಮೃತ ಬಿಟ್ಟಿವಿ ಅಂದ್ರ ಎಷ್ಟ್ ಮುಳ್ಳವ ಎಲ್ಲಿದಿಂದ ಕಣ್ಣದ ಅಲ್ಲಿ ಮಠ ಏಕಟ್ಟೆ ಚಿಗುರ ಮತ್ತು ಹೂವು ಕೂಡೇ ಬರ್ತೈತಿ. ಮಂದಿ ಕೇಳ್ತಾವ ನಮ್ ಗಿಡ ಹೂವ ಬಿಟ್ಟಿಲ್ರಿ, ನಮ್ ಗಿಡಕ್ಕೆ ಏನ್ ಮಾಡ್ಬೇಕು ಅನ್ನೋದು ಮೊದಲ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರ್ಬೇಕು. ಇರ್ಲಿಲ್ಲ ಅಂದ್ರೆ ಐಡಿಯಾ ತಗೋಬೇಕು. ಬಂದು ನಾವ್ ನಮ್ ನಿಂಬೆ ಗಿಡ ಹೂ ಬಿಡಲ್ಲ, ಯಾವಾಗ ಏನ್ ಮಾಡ್ಬೇಕಾಗುತ್ತೆ. ಈಗ ಮಂದಿ ಗಿಡಗಳು ನೋಡ್ರಿ ನೀವು, ಈ ಸದ್ದೆಲ್ಲ ಹಳದಿಯಾಗಿ ಹೆಂಗ ಎಲ್ಲಾರು. ನಮ್ ಗಿಡ ಹೆಂಗ ನೋಡ್ರಿ ನೀವು. ನಾವ್ ಎಂದೂ ಒಂದು ಹನಿ ತೋರಿಸಿಲ್ಲ. ಈ ಕಾಡ್ನ್ಯಾಗ ಯಾವ ತರ ಮತ್ತ ಅದಕ್ಕೆ ವ್ಯತ್ಯಾಸ ಐತಿ. ಅದ್ರೊಳಗ ಬಹಳ ಮಂದಿಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈ ವಿಜ್ಞಾನವೇ ಬರ್ತಾರೆ ಎಷ್ಟೋ ಮಂದಿ. ವಿಜ್ಞಾನ ಸದ್ಯಕ್ಕೆ ನಮ್ಮ ಸಲಹೆ ಕೇಳಿಕೆ ನಾವು ಮಾಡ್ಲಿಕ್ಕತ್ತಾರ. ಈಗ ಇಲ್ಲಿ ನೋಡ್ಬೋದು ರೈತ ಬಾಂಧವ್ರೆ, ಎಲಿಗಳಲ್ಲಿ ಮತ್ತ ಗಿಡದಾಗ ಯಾವುದೇ ರೀತಿಯ ಪೋಷಕಾಂಶದ ಕೊರತೆ ಇಲ್ಲಿ ಕಾಣಕತ್ತಿಲ್ಲ. ನಮ್ಮ ಬೀರಪ್ಪಣ್ಣರ ತೋಟದಾಗ ನೋಡ್ಬೋದು ನೀವು. ಯಾಕಪ್ಪ ಅಂದ್ರೆ ಅವ್ರು ಮಾಡಂತ ಅದು ಏನೈತಿಲ್ಲ ನಿಂಬೆ ಕೃಷಿ ಏನೈತಿಲ್ಲ ಅವು ಕಾರ್ಯಗಳನ್ನ ಅವರು ಸಂಪೂರ್ಣವಾಗಿ ಅದು ಕೃಷಿ ಮೊದಲ ತಿಳಿದು ಮಾಡ್ಬೇಕಾಕೈತಿ. ಮೊದಲ ತಿಳಿಬೇಕು, ಆಮೇಲೆ ಮಾಡ್ಬೇಕು. ಮತ್ತ ನಮಗ ಜ್ಞಾನ ಇರ್ಲಿಕ್ಕಂದ್ರ ಯಾರು ಚಲೋ ಮಾಡ್ತಾರೆ ಅದಕ್ಕೆ ಯಾವ್ದಾದ್ರು ಒಕ್ಕಲ್ತನ ಮಾಡ್ರಿ ನೀವು. ಅದ್ರ ಬಗ್ಗೆ ನಮಗ ತಿಳುವಳಿಕೆ ಇತ್ತು ಅಂದ್ರೆ ನಮ್ ತಿಳುವಳಿಕೆ ಮೇಲೆ ನಾವ್ ಮಾಡ್ಬೇಕು. ತಿಳುವಳಿಕೆ ಇರ್ಲಿಲ್ಲ ಅಂದ್ರೆ ಯಾರ ಬಂದು ಇದ್ರ ಅನುಭವ ಅದ. ಈಗ ಇದು ಕೃಷಿ ಸಂಶೋಧನಾ ಕೇಂದ್ರ ತಿರುಗುಂಡಿ ಐತ್ರಿ. ಅಲ್ಲಿ ಸಿದ್ದಣ್ಣ ಟೇಕೆ ತಿಳ್ಕೊಂಡ್ರೆ ಹಿರಿಯ ವಿಜ್ಞಾನಿ ಅದಾರ. ಅಂತವ್ರ ಮೇಲೆ ಹೋಗಿ ಸಲಹೆ ತೊಗೊಂಡ್ರ ನಿಮ್ಗೆ ಅದ್ರ ಬಗ್ಗೆ ಏನ್ ಬೇಕಾದ್ರೆ ಕೊಡ್ತಾರ. ಅಲ್ಲಿಂದ ಇಲ್ಲಿ ನಮ್ಮಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಇಂಡಿ ಒಳಗೈತಿ. ಹಾನ್ರಿ, ಅಲ್ಲಿ ಈ ನಿಂಬಿ ಸಲುವಾಗಿ ವಿಜ್ಞಾನಿಗಳಾದಾಗ ಆ ವಿಜ್ಞಾನಿಗಳ ಬಂದು ಯಾವ್ರಿ ಅಂದ್ರ ಅವ್ರು ನಿಮ್ಗೆ ಎಲ್ಲಾ ನಿಂಬಿಗಳ ಬಗ್ಗೆ ಏನ್ ಬೇಕನ್ನೋದು ಸಲಹೆ ಕೊಡ್ತಾರ. ನಮ್ ಸಲುವಾಗಿ ಅದಾರ ಅವ್ರು.
ಬಹಳಷ್ಟು ನಮ್ಗೆ ಆಫೀಸ್ಗೆ ಹೋದ್ರೆ ಅದು ಹಾ ಹಾ ತಮ್ಮ ಬಂಧು ಬಾಂಧವ್ರೇನೋ ಕಾಳಜಿ ಮಾಡ್ತಾರಿಲ್ಲ ಗೊತ್ತಿಲ್ಲ, ನಮ್ಗೆ ಅಷ್ಟು ಕಾಳಜಿ ಮಾಡ್ತಾರ. ಹಾ ಹಾ ನಾವು ಇರೋದೇ ನಿಮ್ ಸಲುವಾಗಿ, ಹಾ ಹಾ ನೀವೇ ಬರ್ಲಿಲ್ಲ ಅಂದ್ರೆ ನಾವ್ ಯಾರು ಹೇಳೋನು? ಹೌದು. ನೀವು ಹಿಂಗ್ ಬಂದು ನಾವು ಸಮಸ್ಯೆ ಹೇಳಿದ್ರೆ ಹಾ ರೀ 1 ತಾಸ್ನಾಗ ನಮ್ ತೋಟಕ್ಕೆ ವಿಸಿಟ್ ಮಾಡ್ತಾರ. 1 ತಾಸ್ ಹಾ ರೀ ಸಾಹೇಬ್ರ ನಮ್ಮಲ್ಲಿ ಹಿಂಗ್ ಸಮಸ್ಯೆ ಆಗೈತ್ರಿ, ಹಿಂಗ್ರಿ ನೋಡ್ಬೇಕ್ರಿ ಹಿಂಗ ಅಂದ್ರೆ 1 ತಾಸ್ನೊಳಗ ನಮ್ ತೋಟಕ್ಕೆ ಬಂದು ನಮ್ಗೆ ಏನ ಇದಕ್ಕೆ ನಮಗೇನ್ ತಿಳಿದಿಲ್ಲ ಅದು ಅವ್ರು ತಿಳಿಸಿ ಹೇಳ್ತಾರ. ಹಾ ಹಾ ಬೇಡ ನಮಗೇನ್ ತಿಳಿದ ನಾವು ಅವ್ರಿಗೆ ಹೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾರ ನಮ್ಗೆ. ಅಲ್ಲ ಅದು ಹಾಂಗ್ ಮಾಡ್ಬಾರ್ದಪ್ಪ ಹಿಂಗ್ ಮಾಡ್ಬೇಕಂತ ನಮ್ಗೆ ತಿಳಿಸಿ ಹೇಳ್ತಾರ. ಈಗ ಅವರು ಹೇಳ ನಮಗ್ ಬಹಳ ಆಳವಾಗಿ ಅಗತಿ ಮಾಡ್ಬಾರ್ದು ಅಂತ ಹೇಳಿ, ಅದಕ್ಕಾಗಿ ನಾವ್ ಏನೂ ಇಲ್ಲ ಹೊರಗಿಂದ ಮಣ್ಣು ತಗೊಂಡು ನಡುವ ಗಳೆ ಹೊಳ್ಳಕ್ ಬರುವಂಗೆ ಇಟ್ಕೊಂಡು ಮತ್ತೆ ಈ ಟೈಪ್ ಮಡಿ ಕರ್ಸಾಕತ್ತೀವಿ. ಈಚೆ ಕಡೆ ತೋಟದಾಗ 20 ಮಂದಿ ಮಡಿ ಕಟ್ಟಾಕತ್ತಾರ, ಆ ತೋಟದಾಗ 20 ಮಂದಿ ಮಡಿ ಕಟ್ಟಾಕತ್ತಾರ. ಅಂದ್ರೆ ನೀವು ಹೇಳುದೇನಪ್ಪಾ ಅಂದ್ರ ಈ ಕೃಷಿ ವಿಜ್ಞಾನಿಗಳ ಸಂಪರ್ಕದಾಗ ಇರ್ಬೇಕು. ಇರ್ಬೇಕು ರೈತರ. ಸಂಪರ್ಕದಾಗ ನಮಗ್ ತಿಳಿಲಿಲ್ಲ ಅಂದ್ರ ಹಾ ಹಾ ನಮಗ್ ತಿಳಿದು ನಾವ್ ಬಹಳ ಚಲೋ ಬೇಗ ಇನ್ನಿತರ ರೈತರಿಗೆ ಮಾದರಿ ಆಗ್ಬೇಕು. ಹಾ ಹಾ ಆ ರೈತರಿಗೆ ನಮ್ಮ ತೋಟಕ್ಕೆ ಕರೆಸಿ ಅವ್ರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು, ಇಲ್ಲ ನೀವು ಹಿಂಗ್ ಮಾಡಿದ್ರೆ ನಿಮ್ಮನ್ನು ಹಿಂಗೆ ಆಗ್ತಾವ, ನಾವು ಅವ್ರ ತೋಟಕ್ಕೆ ಹೋಗಿ ಹೇಳಿದ್ರೆ ಮತ್ ನಮ್ಮಿಂದ ಇನ್ನ 10 ಮಂದಿ ರೈತರು ಹೌದು ಮತ್ತೆ ಇದ್ರ ಬಗ್ಗೆ ಸುಧಾರಣೆ ಆಗ್ತಾರ. ಹಿಂಗ ರೈತರಿಂದ ರೈತರ ಸಲಹಾ ಸಮಿತಿ ಅಂತ ಹೇಳಿ ಒಂದು ಇದೇ ಐತ್ರಿ, ಆತ್ಮ ಯೋಜನಾ ರೈತರ ಸಲಹಾ ಸಮಿತಿ. ಹಾ 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 ಆ ಆತ್ಮ ಯೋಜನಾ ಸಲಹಾ ಸಮಿತಿ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟದ ಸದಸ್ಯ ನಾನು. ಹಾ 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 ಅಲ್ಲಿ ಜಿಲ್ಲಾ ಮಟ್ಟದೊಳಗೆ 25 ಮಂದಿ ಸದಸ್ಯರು ಕೂಡ್ತೀವಿ. ಹಾ ರೀ ಕೂಡಿ ಒಂದು ನಮ್ಮ ಎಲ್ಲಾ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ಅಫ್ಸರ್ಗಳು ಬಂದಿರ್ತಾರ. ಹಾ 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 ಅವ್ರ ಜೋಡಿ ನಾವು ಒಂದು ಚರ್ಚೆ ಮಾಡಿ ಅದ್ರೊಳಗ ಏನು ಕುಂದು ಕೊರತೆಗಳು ನಾವು ರೈತರಿಂದ ರೈತರಿಗೆ ಹಾ 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 ನೇರವಾಗಿ ಮಾತಾಡ್ತೀವಿ. ಅಂದ್ರೆ ಸಲಹೆಗಳು ಅವ್ರ ಸಲಹೆ ನಾವು ತಗೊಳ್ಳೋದು, ನಮ್ಮ ಸಲಹೆ ಅವ್ರಿಗೆ ಕೊಡೋದು. ಹಿಂಗ್ ಕೊಡೋದ್ರಿಂದ ಹೆಚ್ಚಿನ ಅನುಭವ ಬರ್ತಾವ. ಎಷ್ಟು ದಿವಸಕ್ಕೊಮ್ಮೆ ಕೊಡ್ತೀರಿ ನೀವು? ನಾವು ಪ್ರತಿ 2 ತಿಂಗಳಿಗೆ ಒಮ್ಮೆ ಕೊಡ್ತೀವಿ. ಪ್ರತಿ 2 ತಿಂಗಳು ಹಾ. ಕೊಡ್ತೀರಿ? ಬಿಜಾಪುರ ಬಿಜಾಪುರದಾಗ ಜಿಲ್ಲಾ ಮಟ್ಟದೊಳಗೆ ಕೊಡ್ತೀವ್ರಿ, ಇಂಡಿಗೆ ತಾಲೂಕಾ ಮಟ್ಟದೊಳಗೆ ಕೊಡ್ತೀವಿ. ಹಾ 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 2 ತಿಂಗಳಿಗೊಮ್ಮೆ ಎಲ್ಲಾ ರೈತರ ಸಲಹಾ ಸಮಿತಿ ಸದಸ್ಯರು ಕೂಡಿ ಸಭೆ ಮಾಡ್ತೀವಿ. ಕೃಷಿ ಹಿರಿಯ ಅಧಿಕಾರಿಗಳೆಲ್ಲರೂ ಬಂದಿರ್ತಾರ, ವಿಜ್ಞಾನಿಗಳು ಬಂದಿರ್ತಾರ. ಅದ್ ನಾವ್ ಏನು ಹೇಳ್ತೀವಿ ಅದು ಸರ್ಕಾರ ಮಟ್ಟಕ್ಕೆ ಮುಟ್ಸೋ ಕೆಲಸ ಆಗೋದು. ಹಾ ಹಾ ಅವ್ರೆಲ್ಲ ಇಂಥ ರೈತರಿಗೆ ಇಂಥದ್ದು ಕುಂದ ಇದು ಬೇಕಾಗ್ಯಾರ, ಇಂಥದ್ದು ಮಾಡ್ರಿ ಅಂತ ಗೌರ್ಮೆಂಟ್ ಇದ್ರೊಳಗೆ ಅವ್ರು ಮಾಡಿಸ್ತಾರ. ಹಿಂಗಾಗಿ ನಾವು ರೈತರಿಗೆ ಬಹಳಷ್ಟು ಮಂದಿಗೆ ಹೇಳ್ತೀವಿ, ನಿಮ್ಗೆ ಅದ್ರ ಬಗ್ಗೆ ಅನುಭವ ಇಲ್ಲ, ಬರ್ರಿ ನಮ್ ಕಡೆ ಮೊದಲು ನಮ್ಮ ತೋಟ ನೋಡ್ರಿ, ನೀವು ತಿರುಗಾಡಿ ನಮ್ ತೋಟ ನೋಡಿ ನಮ್ಗೆ ಹೌದು ನೀವು ಇದು ನಿಂಬೆ ಗಿಡ ಬೆಳೆಸೋಣಕಿ ನಾವು ಹಿಂಗೆ ಎಲ್ಲಿ ನೋಡಿಲ್ಲ, ಒಗ್ಗೆ ಬೆಳೆದಾನ ಎಲ್ಲಿ ಬೆಳೆಸಿಲ್ಲ ಅಂದ್ರೆ ನಮ್ಮ ಸಲಹೆ ತಗೊಂಡು ಹೋಗಿ ಮಾಡ್ರಿ. ಇಲ್ಲ ಅಂದ್ರ ನಮ್ದು ಬೇಡ ಅಂದ್ರೆ ಇಲ್ಲಿ ವಿಜ್ಞಾನಿಗಳದಾರ ಅವ್ರ ಬಲ್ಲೆ ಹೋಗ್ರಿ. ಯಾವ ವಿಜ್ಞಾನಿಗಳ ಬಲ್ಲಿ ಅವ್ರು ನಿಮ್ಗೆ ಹೇಳ್ತಾರೆ, ಇಲ್ಲಿ ಇಂಡಿಗೆ ಅದಾರ, ತಿರುಗುಂದಿಗೆ ಅದಾರ, ಅವ್ರು ನಮ್ ಸಲುವಾಗಿ ಅದಾರ. ನಾವು ನಮ್ಗೇನು ಕುಂದು ಕೊರತೆ ಆಗಿಂದಾಗ ಒಂದು ತಾಸು ತಡ ಮಾಡದೆ ಬರ್ತಾರ. ಹೋಗನ್ಕ ಇಷ್ಟ ಇಲ್ಲ, ರೈತರಲ್ಲಿ ಬಹಳ ಮುಗ್ಗಿಲ್ಲ ಮನಿ ಮಾಡ್ಯಾರ, ನಾಳೆ ಹೋಗುಂತಗೋ ಎಂದರೆ ಹೋಗುಂತಗೋ. ನಾನು ಮೀಟಿಂಗ್ ಹೋಗುವಾಗ ಹಿಂಗ ಏನಾರ ಒಂದು ಟ್ರೈನಿಂಗ್ ಕೊಟ್ಟಿರ್ತಾರೆ ಅವ್ರು. ಟ್ರೈನಿಂಗ್ ಕೊಟ್ಟಾಗ ನಮ್ಮಲ್ಲಿ ಎಲ್ಲಾ ರೈತರಿಗೆ ತಿರುಗಾಡಿ ಹೇಳಿರ್ತೀನಿ, ಒಂದ್ 50 ಮಂದಿ ರೈತರು ನಾವು ಬರ್ತೇವೆ, ನೀ ಎಲ್ಲರೂ ಇದ್ದಲ್ಲಿ ನಮ್ಗೆ ಹೇಳಂಗಿಲ್ಲ, ನಾವು ಬರ್ತೀವಿ ಹೇಳಪ್ಪ ಅಂತ. ಒಂದ್ 50 ಮಂದಿನ ಹೇಳ್ಸ್ಕಿಂದ್ರೆ ಸಜ್ಜು ಮಾಡಿರ್ತೀನಿ ರೀ.